ದೇವರ ಪರಿಶುದ್ಧ ನಾಮಕ್ಕೆ ಮತ್ತೊಂದಾವರ್ತಿ ಸ್ತೋತ್ರಗಳನ್ನ ಸಲ್ಲಿಸುವ ಹಾಗೆ ಈ ಒಂದು ಹೋಪ್ ಚಾನಲ್ನ ಮೂಲಕ ಪ್ರಸಾರವಾಗ್ತಾ ಇರತಕ್ಕಂಥ ಈ ಒಂದು ದೈವಿಕ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತ ಬಯಸೋನಾಗಿದ್ದೇನೆ. ಈ ಸರಣಿಯಲ್ಲಿ ಇಸ್ರಾಯೇಲಿನ ದೇವರ ಬರುವಿಕೆಗೆ ನಿನ್ನ ಸಿದ್ಧ ಮಾಡಿಕೊ ಎಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ ಪ್ರಿಯರೇ. ಈ ಒಂದು ಕೊನೆಯ ಸಂದೇಶದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ ಹಾಗೆ ನಿಜವಾದ ಸಿದ್ಧತೆ ಯಾವ ರೀತಿಯಲ್ಲಿ ಕ್ರೈಸ್ತ ಜೀವಿತಕ್ಕೆ ಭಾಳ ಮುಖ್ಯ. ಈ ದಿವಸದ ಸಂದೇಶದಲ್ಲಿ ನಿನ್ನ ದೇವರ ಬರುವಿಕೆಗೆ ಹೇಗೆ ನೀನು ಸಿದ್ಧ ಮಾಡಿಕೊಳ್ಬೇಕು ಎನ್ನುವಂಥ ಒಂದು ವಿಷಯವನ್ನು ನಾವು ಕಲಿಯುವ ಹಾಗೆ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥಿಸೋಣ. ಭೂಪರ ಲೋಕಗಳ ಒಡೆಯನೇ, ಸಮಸ್ತ ಸೃಷ್ಟಿಗೆ ಕಾರಣೀಕರ್ತನೇ ನಿನಗೆ ಒದಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಈ ಒಂದು ಸಂದೇಶದ ಮೂಲಕವಾಗಿ ಸ್ವಾಮಿ ನಿನ್ನ ಆ ಒಂದು ಬರೋಣಕ್ಕೆ ನಮ್ಮನ್ನು ಯಾವ ರೀತಿ ನಾವು ಸಿದ್ಧಪಡಿಸ್ಕೊಳ್ಬೇಕು. ನಿನ್ನ ಬರೋಣವು ಸ್ವಾಮಿ ಅತಿ ಬೇಗನೆ ಉಂಟಾಗುವಂಥದ್ದಾಗಿದೆ. ಆ ಒಂದು ಬರೋಣದಲ್ಲಿ ಸ್ವಾಮಿ ನಿನ್ನ ಮುಂದೆ ನಾವು ನಿಂತುಕೊಳ್ಳುವಾಗ ಎಂತಹ ಜನರಾಗಿ ನಾವು ನಿಂತ್ಕೊಳ್ಬೇಕೆಂಬತಕ್ಕಂಥ ಈ ಅಂಶವನ್ನು ನಾವು ಕಲಿಯುವಾಗೆ ನಿನ್ನ ಪರಿಶುದ್ಧಾತ್ಮನು ಜ್ಞಾನದಲ್ಲಿ ನಮ್ಮನ್ನು ನಡೆಸಲಿ, ತಿಳುವಳಿಕೆ ಅರಿವು ನಮಗೆ ಕೊಡಲ್ಪಡಲಿ ಸ್ವಾಮಿ. ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರನ್ನು, ಅವರ ಕೌಟುಂಬಿಕ, ಅವರ ವೈಯಕ್ತಿಕ ಜೀವಿತಗಳನ್ನು ನಿನ್ನ ಆಶೀರ್ವದಿಸಿ ನಮ್ಮೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ತಂದೆ, ಆಮೆನ್. ಈ ಒಂದು ಸಂದೇಶದಲ್ಲಿ ದೈವಿಕ ಸಿದ್ಧತೆ ಅಥವಾ ಯೇಸು ಕ್ರಿಸ್ತನ ಎರಡನೆಯ ಆಗಮನಕ್ಕೆ ನಮ್ಮ ಜೀವಿತಗಳನ್ನು ನಾವು ಯಾವ ರೀತಿ ಸಿದ್ಧ ಮಾಡಿಕೊಳ್ಬೇಕು, ನಿಜವಾದ ಸಿದ್ಧತೆ ಅಂತ ಅಂದರೆ ಏನು? ಸತ್ಯವೇದದಲ್ಲಿ ಕೆಲವು ಭಕ್ತರುಗಳ ಜೀವಿತಗಳನ್ನು ನಾವು ನೋಡುವಾಗ ಪ್ರಿಯರೇ, ಅವರ ಜೀವನ ಎಷ್ಟು ಸಿದ್ಧವಾಗಿ ದೇವರ ಬರೋಣಕ್ಕೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಅವರು ತಯಾರಿ ಮಾಡಿಕೊಂಡು ಜೀವಿಸ್ತಾ ಇದ್ದರು. ಈ ಲೋಕದಲ್ಲಿ ಜೀವಿಸ್ತಿದ್ರೂ ಸಹ ಅವರ ಸಂಪೂರ್ಣ ಗಮನ ಅದು ಬರುವಂಥ ಲೋಕದ ಮೇಲೆ ಅದಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಒಂದೆರಡು ಭಕ್ತರ ಉದಾಹರಣೆಗಳನ್ನ ಈ ದಿವಸದ ಸಂದೇಶದಲ್ಲಿ ನಾವು ಕಲಿಯೋಣ. ನಮ್ಮ ಸತ್ಯವೇದವನ್ನು ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯಕ್ಕೆ ನಾವು ತಿರುಗಿಸುವ ಹಾಗೆ ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ನಾವು ಕಲಿತೇವೆ. ಆದಿಕಾಂಡ 12ನೇ ಅಧ್ಯಾಯ 1 ಮತ್ತು 2ನೇ ವಚನ ಹೇಳುತ್ತೆ, ಅಬ್ರಹಾಮನಿಗೆ ದೇವರು, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಇಲ್ಲಿ ಸ್ವಾಮಿ ಅಬ್ರಹಾಮ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕರೆದಂಥ ಸಮಯದಲ್ಲಿ ಆ ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, ನೀನು ನಿನ್ನ ಬಂಧು ಬಳಗವನ್ನು, ಸ್ವದೇಶವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು. ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುವೆನು, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಕರೆದಂಥ ಈ ಒಂದು ಕರೆಗೆ ಅಬ್ರಹಾಮನು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟು ಆ ವಾಕ್ಯದಲ್ಲಿ ನೋಡ್ತೇವೆ. ಅಬ್ರಹಾಮನ ಹೆಸರು ಇವತ್ತು ಸತ್ಯವೇದದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಬರೆಯಲ್ಪಟ್ಟಿದೆ. ಯಾಕಂತೇಳಿದರೆ ಅಬ್ರಹಾಮನನ್ನು ಸತ್ಯವೇದದಲ್ಲಿ ನಂಬಿಕೆಯ ಪಿತಾಮಹ ಎಂಬುದಾಗಿ ಕರೀತಾರೆ. ಆತನ ನಂಬಿಕೆ ಎಷ್ಟು ದೊಡ್ಡದಾಗಿತ್ತು. ಸೊ ಎಂಥ ಒಂದು ನಂಬಿಕೆಯನ್ನು ಅಬ್ರಹಾಮ ಆತನ ಜೀವಿತದಲ್ಲಿ ಹೊಂದಿದ್ದ ಪ್ರಿಯರೇ. ಸೊ ನೋಡ್ತೇವೆ, ದೇವರು ಅವನನ್ನು ಕರೆದಂಥ ಸಮಯದಲ್ಲಿ ಆತನು ಒಬ್ಬ ವಿಗ್ರಹಗಳನ್ನು ಆರಾಧನೆ ಮಾಡ್ತಕ್ಕಂಥ ಹಿನ್ನೆಲೆಯಿಂದ ಬಂದಂಥವನು. ಆತನ ತಂದೆಯ ಕುಟುಂಬ ವಿಗ್ರಹಾರಾಧಕರಾಗಿದ್ದರು. ಆ ವಿಗ್ರಹಗಳನ್ನು ಪೂಜಿಸುವಂಥ, ಆರಾಧಿಸುವಂಥ ಈ ಒಬ್ಬ ವ್ಯಕ್ತಿಯನ್ನು ಸ್ವಾಮಿ ಕರೆದಂಥದ್ದನ್ನು ನಾವು ನೋಡುವಾಗ ಆತನು ನಿಜವಾಗಿಯೂ ದೇವರಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯವೇ ಎಂಬುದಾಗಿ ಪ್ರಶ್ನೆ ನಮಗೆ ಬರ್ಬೋದು. ಆದರೆ ಆತನು ದೇವರ ಕರೆಗೆ ಹೋಗೊಟ್ಟು ತನ್ನ ತಂದೆಯ ಮನೆಯನ್ನು ಬಿಟ್ಟು, ಬಂಧು ಬಳಗವನ್ನು ಬಿಟ್ಟು, ಸ್ವದೇಶವನ್ನು ಬಿಟ್ಟು ದೇವರು ತೋರಿಸಿದ ದೇಶಕ್ಕೆ ಅವನು ಹೊರಟೋಗ್ತಾನೆ. ದೇವರು ಸಹ ಆತನನ್ನು ಕರೆದಂಥ ಸಮಯದಲ್ಲಿ ಒಂದು ಶ್ರೇಷ್ಠ ವಾಗ್ದಾನವನ್ನು ದೇವರು ಕೊಡ್ತಾರೆ. ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಆ ಒಂದು ಮಾತಿನ ಮೇಲೆ ನಂಬಿಕೆಯನ್ನಿಟ್ಟು ಅಬ್ರಹಾಮನು ತನ್ನ ಸ್ವದೇಶವನ್ನು ಬಿಟ್ಟು ಹೊರಗಡೆ ಬರುವಂಥ ಸಮಯದಲ್ಲಿ ಆತನು ದೇವರ ಮಾತಿನ ಮೇರೆಗೆ ಬರ್ತಾನೆ. ಆತನ ಸ್ವಂತ ಊರಾದಂಥ
ಕಲ್ದೀಯರ ಊರೆನ್ನುವಂಥ ಪಟ್ಟಣವನ್ನು ಅವನು ಬಿಟ್ಟು ಕಾನಾನ್ ದೇಶದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ ಪ್ರಿಯರೇ. ಆ ಪ್ರಯಾಣವನ್ನು ಬೆಳೆಸಿ ಆತನು ಪ್ರಯಾಣ ಮಾಡಿ ಆ ಕಾನಾನ್ ದೇಶಕ್ಕೆ ಬರುವಂಥ ಸಮಯದಲ್ಲಿ ದೇವರ ವಾಗ್ದಾನದ ಮೇಲೆ ಆತನು ನಂಬಿಕೆಯನ್ನು ಇಟ್ಟುಕೊಂಡಿದ್ದ. ದೇವರು ನನ್ನ ಕರೆದಿದ್ದಾನೆ, ಆತನು ಕರೆದಾತನು ನಂಬಿಗಸ್ತನಾಗಿರೋದ್ರಿಂದ ನನ್ನನ್ನು ನಡೆಸ್ತಾನೆ, ಆತನ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರುವಂತೆ ಆತನು ಮಾಡ್ತಾನೆ ಎಂಬುದಾಗಿ ಆ ಒಂದೇ ಭರವಸೆ ಒಟ್ಟಿಗೆ ಆತನು ಹೊರಗಡೆ ಬರ್ತಾನೆ. ಬಂದಂಥ ಸಮಯದಲ್ಲಿ ಭಾಳ ಮುಪ್ಪಿನ ಪ್ರಾಯದವರೆಗೆ ಆತನಿಗೆ ಮಕ್ಕಳಿಲ್ಲ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಸೊ ಆ ಒಂದು ಮುಪ್ಪಿನ ಪ್ರಾಯದಲ್ಲಿ ದೇವರು ಅವನಿಗೆ ವಾಗ್ದಾನವನ್ನು ಮಾಡಿದರು, ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತೇನೆ. ಆದರೆ ಆತನಲ್ಲಿ ಒಂದು ಕಡೆ ದೇವರ ಮೇಲಿನ ನಂಬಿಕೆಯೂ ಸಹ ದೃಢವಾಗಿದೆ, ಆದರೆ ಇನ್ನೊಂದು ಕಡೆ ಕೆಲವು ಸಂದೇಹವೂ ಸಹ ಆತನನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಯಾಕಂತೇಳಿದರೆ ಈಗಾಗಲೇ ಭಾಳಷ್ಟು ವಯಸ್ಸಾಗಿದೆ. ಮುಪ್ಪಿನ ದಂಪತಿಗಳಾಗಿ ಅಬ್ರಹಾಂ ಮತ್ತು ಸಾರಾ ಜೀವನ ಮಾಡ್ತಾ ಇದ್ದಾರೆ. ಆ ಮುಪ್ಪಿನಲ್ಲಿ ಯಾವ ರೀತಿ ನಮಗೆ ಮಕ್ಕಳ ಒಂದು ಭಾಗ್ಯ ಸಿಗುತ್ತೆ, ಯಾವ ರೀತಿ ದೇವರು ಆತನ ವಾಗ್ದಾನವನ್ನು ದೃಢಪಡಿಸಲಿಕ್ಕೆ ಸಾಧ್ಯ? ನೋಡ್ತೇವೆ, ದೇವರು ಮುಪ್ಪಿನ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಒಬ್ಬ ಮಗನನ್ನು ಕೊಟ್ಟು, ಆತನ ಮಾತಿನ ಪ್ರಕಾರವೇ ದೇವರು ಒಬ್ಬ ಮಗನನ್ನು ಅಬ್ರಹಾಮನಿಗೆ ಕೊಟ್ಟಂಥ ಸಮಯದಲ್ಲಿ ಆ ಒಂದು ಅಬ್ರಹಾಮನಿಗೆ ಭಾಳ ಸಂತೋಷ ಆಯಿತು. ಖಂಡಿತ ದೇವರು ನಂಬಿಗಸ್ತನಾಗಿದ್ದಾನೆ, ನನ್ನ ಕರೆದಾತನು ನನ್ನ ಬೇಡಿಕೆಯನ್ನು ಈಡೇರಿಸಿದ್ದಾನೆ, ಆತನ ಮಾತಿಗನುಸಾರವಾಗಿ ಆತ ನಡ್ಕೊಂಡಿದ್ದಾನೆ ಎಂಬುದಾಗಿ ಭಾಳ ಸಂತೋಷದಿಂದ ಆತನ ಜೀವಿತವನ್ನು ನಡೆಸುವಾಗ ಒಂದು ದಿವಸ ಅಬ್ರಹಾಮನ ಜೀವಿತಕ್ಕೆ ಒಂದು ಪರಿಶೋಧನೆ ಬರುತ್ತೆ ಪ್ರಿಯರೇ. ನಮ್ಮ ಸತ್ಯವೇದವನ್ನು ಆದಿಕಾಂಡ 22ನೇ ಅಧ್ಯಾಯ 1 ಮತ್ತು 2ನೇ ವಚನ ನೋಡೋಣ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಎಂದನು. ಆಗಲ ಆತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಈ ಅಬ್ರಹಾಮನು ದೇವರ ವಾಗ್ದಾನವನ್ನು ನಂಬಿ ಮುಪ್ಪಿನಲ್ಲಿ ಪಡೆದಂಥ ಮಗನ ಜೊತೆಯಲ್ಲಿ ನೇನು ಸಂತೋಷವಾಗಿ ಜೀವನ ಕಳಿಬೇಕೆಂಬುದಾಗಿ ಆಲೋಚನೆ ಮಾಡುವಾಗಲೇ ಒಂದು ಪರಿಶೋಧನೆ ಅಬ್ರಹಾಮನ ಜೀವಿತಕ್ಕೆ ಬಂತು, ಪರೀಕ್ಷೆ ಬಂತು. ಏನಂತೇಳಿದರೆ ದೇವರು ಹೇಳ್ತಾ ಇದ್ದಾನೆ, ನೀನು ನಿನ್ನ ಒಬ್ಬನೇ ಮಗನಾಗಿರ್ತಕ್ಕಂಥ ನಿನ್ನ ಪ್ರಿಯ ಮಗನಾಗಿರ್ತಕ್ಕಂಥ ಈಸಾಕನನ್ನು ತೆಗೆದುಕೊಂಡು ನಾನು ತೋರಿಸುವಂಥ ಒಂದು ಮೋರಿಯ ಬೆಟ್ಟಕ್ಕೆ ಹೋಗಿ ಆತನ ನನಗೆ ಯಜ್ಞವಾಗಿ ಅರ್ಪಿಸು. ಅಬ್ರಹಾಮನ ಜೀವಿತದಲ್ಲಿ ಬಂದಂಥ ಈ ಒಂದು ಪರೀಕ್ಷೆ ಇದು ಸಾಮಾನ್ಯವಾದ ಪರೀಕ್ಷೆ ಅಲ್ಲ ಪ್ರಿಯರೇ. ಇವತ್ತು ನಾವು ಇದನ್ನು ಕೇವಲ ಒಂದು ವಾಕ್ಯದ ರೀತಿಯಲ್ಲಿ ನಾವು ಓದಿ ನಾವು ಮುಗಿಸ್ಬೋದು, ಆದರೆ ಇದನ್ನು ನಾವು ನಮ್ಮ ಜೀವಿತದಲ್ಲಿ ಇದನ್ನು ಸರಿಯಾಗಿ ನೀವು ಚಿಂತನೆ ಮಾಡಿ ನೋಡಿದರೆ ನಾವು ಇಷ್ಟಪಡ್ತಕ್ಕಂಥ, ನಾವು ಪ್ರೀತಿಸ್ತಕ್ಕಂಥ ಒಬ್ಬನೇ ಮಗ ಅಥವಾ ಒಬ್ಬನೇ ಮಗಳನ್ನು ನೀನು ಬಲಿಯಾಗಿ ಅರ್ಪಿಸು ಅಂತ ಹೇಳಿದರೆ ಅದು ನಿಜವಾಗಿಯೂ ಭಾಳ ಕಷ್ಟಕರವಾದಂಥ ಸಂಗತಿ ಎಂಬುದಾಗಿ ನೋಡ್ತೇವೆ. ಸೊ ಆದರೆ ಅಬ್ರಹಾಮನ ಜೀವಿತದಲ್ಲಿ ಒಂದು ಪರೀಕ್ಷೆ ಬಂದಾಗ ಅಬ್ರಹಾಮನ ಎದೆ ನಡಗಿರ್ಬೋದು, ಆತನು ತಲ್ಲಣನಾಗಿರ್ಬೋದು, ಭ್ರಾಂತಿಯಿಂದ ಆತನು ಕೂಡಿರ್ಬೋದು ಎಂಬುದಾಗಿ ನಾನು ನೆನೆಸ್ತೇನೆ. ಸೊ ಯಾವ ಒಂದು ಮನೋಭಾವ ಅವನಲ್ಲಿ ಉಂಟಾಯಿತು ಗೊತ್ತಿಲ್ಲ. ದೇವರು ಹೇಳಿದರು, ನಿನ್ನ ಒಬ್ಬನೇ ಮಗನನ್ನು ತಗೊಂಡೋಗಿ ನೀನು ಯಜ್ಞವಾಗಿ ಅರ್ಪಿಸು. ನೋಡ್ತೇವೆ 3ನೇ ವಚನದಲ್ಲಿ, ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಓಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರ್ಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ರಾತ್ರಿಯಲ್ಲಿ ದೇವರು ಅವನಿಗೆ ಈ ಒಂದು ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ, ನೀನು ಯಜ್ಞವಾಗಿ ಅರ್ಪಿಸಬೇಕು. ಬೆಳಿಗ್ಗೆ ಎದ್ದು ಅವನೇನು ಮಾಡ್ತಾ ಇದ್ದಾನೆ, ತನ್ನ ಕತ್ತೆಯನ್ನು ಸಿದ್ಧ ಮಾಡಿ, ಕಟ್ಟಿಗೆಗಳನ್ನ ಸಿದ್ಧ ಮಾಡಿ, ಸೇವಕರನ್ನು ಕರ್ಕೊಂಡು ದೇವರು ತೋರಿಸಿದಂಥ ಸ್ಥಳಕ್ಕೆ ಹೊರಟೋಗ್ತಾ ಇದ್ದಾನೆ. ಸೊ ಆ ಒಂದು ದೃಢ ನಿರ್ಧಾರ, ದೃಢ ಮನಸ್ಸು ಯಾವ ರೀತಿ ಅವನಿಗೆ ಬಂದಿರ್ಬೋದು? ನಾವು ಕೆಲವು ಸಾಹಿತ್ಯಗಳ ಮೂಲಕವಾಗಿ ನಾವು ಓದ್ತೇವೆ, ಅಬ್ರಹಾಮನು ಆ ರಾತ್ರಿಯೆಲ್ಲ ಆತನು ನಿದ್ರೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ರಾತ್ರಿಯೆಲ್ಲ ಅವನು ಪರಿತಪಿಸ್ತಾ ಇದ್ದ. ದೇವರು ಆತನಿಗೆ ಒಂದು ಆಜ್ಞೆಯನ್ನು ಅಥವಾ ಒಂದು ಪರೀಕ್ಷೆಯನ್ನು ಕೊಟ್ಟ ನಂತರ ಆತನು ಇಡೀ ರಾತ್ರಿ ಇನ್ನೊಂದು ಸಾರಿ ದೇವರು ನನ್ನ ಜೊತೆಯಲ್ಲಿ ಮಾತಾಡ್ಬಹುದೇನೋ, ಇನ್ನೊಂದು ಸಾರಿ ದೇವರು ಈ ಒಂದು ಪರೀಕ್ಷೆಯನ್ನು ಹಿಂತೆಗೆದುಕೊಳ್ಬಹುದೇನೋ, ಇನ್ನೊಂದು ಸಾರಿ ದೇವರು ಸರಿ ಬೇಡ ಅಬ್ರಹಾಮ, ಇದನ್ನು ಏನು ಮಾಡೋದು ಬೇಡ ಎಂಬುದಾಗಿ ಹೇಳಬಹುದೇನೋ ಎಂಬುದಾಗಿ ಇಡೀ ರಾತ್ರಿ ಅವನು ದೇವರ ಉತ್ತರಕ್ಕಾಗಿ ನಿರೀಕ್ಷೆ ಮಾಡ್ದ ಅಂತ ನಾವು ನೋಡ್ತೇವೆ. ಆದರೆ
ದೇವರಿಂದ ಯಾವುದೇ ಮರು ಉತ್ತರ ಬರಲಿಲ್ಲ ಪ್ರಿಯರೇ. ದೇವರು ಹೇಳಿದಿಷ್ಟೇ, ನಿನ್ನ ಮಗನನ್ನು ನೀನು ಕರ್ಕೊಂಡು ಹೋಗಿ ಆ ಮೋರಿಯ ಬೆಟ್ಟದಲ್ಲಿ ನನಗೆ ಯಜ್ಞವಾಗಿ ಅರ್ಪಿಸು ಎಂಬುದಾಗಿ ಹೇಳುವಾಗ ಆತನು ಇಡೀ ರಾತ್ರಿ ದೇವರ ಉತ್ತರಕ್ಕೋಸ್ಕರ ಕಾಯ್ದು ಬೆಳಿಗ್ಗೆ ಎದ್ದಾಗ ಒಂದು ದೃಢ ನಿರ್ಧಾರವನ್ನು ಅವನು ಮಾಡ್ತಾನೆ. ದೇವರಿಂದ ಮತ್ತೆ ಮರು ಪ್ರತ್ಯುತ್ತರ ಬರದೇ ಇದ್ದಾಗ ಅವನೇನು ಮಾಡ್ದ? ಅಲ್ಲ, ದೇವರ ಮಾತಿನಂತೆ ನಾನು ನಡ್ಕೊಳ್ತೇನೆ, ದೇವರು ಏನು ಹೇಳಿದ್ದಾನೋ ಅದನ್ನು ನಾನು ಮಾಡ್ತೇನೆ ಎಂಬುದಾಗಿ ದೃಢ ನಿರ್ಧಾರವನ್ನು ಅವನು ತೆಗೆದುಕೊಂಡು ತನ್ನ ಮಗನನ್ನು, ಕಟ್ಟಿಗೆಯನ್ನು, ಸೇವಕರನ್ನು, ಯಜ್ಞಕ್ಕೆ ಬೇಕಂತ ವಸ್ತುಗಳನ್ನ ತೆಗೆದುಕೊಂಡು ಕಥೆಯ ಮೇಲೆ ಆತನು ಹೊರಟೋಗ್ತಾನೆ. 5ನೇ ವಚನದಲ್ಲಿ ನೋಡ್ತೇವೆ, 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಸೊ ಅಬ್ರಹಾಮನು ಯಾಕೆ ನಂಬಿಕೆಯ ಒಬ್ಬ ಪಿತಾಮಹ ಎಂಬುದಾಗಿ ಕರೆಯಲ್ಪಡ್ತಾನೆ ಅಂತ ಹೇಳಿದರೆ, ಈ ವಾಕ್ಯವನ್ನು ನಾವು ಭಾಳ ಚೆನ್ನಾಗಿ, ಭಾಳ ನಿಧಾನವಾಗಿ, ಸೂಕ್ಷ್ಮವಾಗಿ ನಾವು ಗಮನಿಸೋದಾದರೆ, ಆ ದೂರದಲ್ಲಿ ಆ ಬೆಟ್ಟ ಕಾಣಿಸುವಾಗ ಅವನೇನು ಮಾಡ್ತಾನೆ? ತನ್ನ ಜೊತೆಯಲ್ಲಿ ತಂದಿದ್ದಂಥ ಆ ಕತ್ತೆ ಹಾಗೂ ಸೇವಕರನ್ನು ಅವನು ಅಲ್ಲೇ ಬಿಟ್ಟು ಇಸಾಕನನ್ನು, ಆ ಕಟ್ಟಿಗೆಗಳನ್ನ ತೆಗೆದುಕೊಂಡು ಬೆಟ್ಟದ ಮೇಲಕ್ಕೆ ಹೋಗ್ತಾ ಇದ್ದಾನೆ. ಬೆಟ್ಟದ ಮೇಲಕ್ಕೆ ಹೋಗುವಾಗ ಸೇವಕರಿಗೆ ಒಂದು ಮಾತು ಹೇಳ್ತಾನೆ, ನೀವು ಇಲ್ಲೇ ಕಾಯ್ದುಕೊಂಡಿರಿ, ನಾನು ಮತ್ತು ಇಸಾಕನು ಬೆಟ್ಟದ ಮೇಲಕ್ಕೆ ಹೋಗಿ ದೇವರಿಗೆ ಯಜ್ಞವನ್ನು ಅರ್ಪಿಸಿ ತಿರುಗಿ ನಿಮ್ಮ ಬಳಿಗೆ ಬರ್ತೇವೆ. ಅಬ್ರಹಾಮನಿಗೆ ಗೊತ್ತಿದೆ, ದೇವರು ಇಸಾಕನನ್ನು ಬಲಿಯಾಗಿ ಕೇಳಿದ್ದಾನೆ, ಆತನ್ನು ಕರ್ಕೊಂಡು ಹೋದ್ಮೇಲೆ ಆ ಬೆಟ್ಟದ ಮೇಲೆ ಆತನ್ನು ಒದಿಸಬೇಕು, ಆತನ್ನು ಬಲಿಯಾಗಿ ಸಮರ್ಪಿಸಬೇಕು, ಸಮರ್ಪಿಸಿದ ನಂತರ ನಾನು ಒಬ್ಬನೇ ತಿರುಗಿ ಬರಬೇಕು. ಆದರೂ ಸಹ ಅಬ್ರಹಾಮನು ಹೇಳ್ತಾ ಇದ್ದಾನೆ, ಒಂದು ನಂಬಿಕೆಯ ಮಾತನ್ನು ಹೇಳ್ತಾ ಇದ್ದಾನೆ, ನಾವು ಹೋಗಿ ದೇವರ ಆರಾಧನೆ ಮಾಡಿ ತಿರುಗಿ ನಾವು ಬರ್ತೇವೆ. ಅಂದರೆ ಅಬ್ರಹಾಮನಲ್ಲಿ ಒಂದು ನಂಬಿಕೆ ಇದೆ ಪ್ರಿಯರೇ, ನಾವು ಅಲ್ಲಿ ಹೋದ ನಂತರ ದೇವರು ನನ್ನ ಮಗನನ್ನು ಯಜ್ಞವಾಗಿ ಅರ್ಪಿಸೋದಕ್ಕೆ ದೇವರು ಬಿಡೋದಿಲ್ಲ. ಒಂದು ವೇಳೆ ಯಜ್ಞವಾಗಿ ಅರ್ಪಿಸಿದರೂ ಸಹ ಆ ಸತ್ತ ಮಗನನ್ನು ದೇವರು ಬದುಕಿಸಲಿಕ್ಕೆ ಶಕ್ತನಾಗಿದ್ದಾನೆ ಎನ್ನುವಂಥ ನಂಬಿಕೆ ಅಬ್ರಹಾಮನಲ್ಲಿ ಬಹಳ ದೃಢವಾಗಿತ್ತು ಪ್ರಿಯರೇ. ಆದ್ದರಿಂದ ಆತ ಹೇಳ್ತಾ ಇದ್ದಾನೆ, ನಾವು ಹೋಗಿ ದೇವರ ಆರಾಧನೆಯನ್ನು ಮಾಡಿ ತಿರುಗಿ ನಿಮ್ಮ ಬಳಿಗೆ ಬರ್ತೇವೆ, ನೀವು ಕಾಯ್ಕೊಂಡಿರಿ. ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯವನ್ನು ನಾವು ಗಮನಿಸೋದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 18ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ಇಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರೂ ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು. ಮುಂದೆ ನಾವು ವಚನದಲ್ಲಿ ನೋಡ್ತೇವೆ, ಆ 19ನೇ ವಚನ, ತನ್ನ ಮಗನು ಸತ್ತರೂ ಸಹ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳ್ಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು ಎಂಬುದಾಗಿ. ಅಬ್ರಹಾಮನ ನಂಬಿಕೆಯನ್ನು ನೋಡ್ರಿ. ನಿಜವಾಗಿಯೂ ಈ ಒಂದು ವಿಚಾರವನ್ನು ನಾವು ಕೇಳುವಾಗ ಯಾವ ರೀತಿ ಅಬ್ರಹಾಮ ಆ ದೇವರ ಮಾತಿಗೆ ವಿಧೇಯನಾದ, ಯಜ್ಞವನ್ನು ಅರ್ಪಿಸಲಿಕ್ಕೆ ಆತನು ಹೊರಟ. ಆದರೆ ಆತನಿಗೆ ಖಚಿತವಾಗಿ ಗೊತ್ತಿತ್ತು, ಒಂದು ವೇಳೆ ನನ್ನ ಮಗ ಸತ್ರೂ ಸಹ ದೇವರಾತನನ್ನು ಬದುಕಿಸ್ತಾನೆ ಎಂಬುದಾಗಿ ಆ ನಂಬಿಕೆಯಿಂದಲೇ ಇಸಾಕನನ್ನು ಆತನು ಸಮರ್ಪಿಸಲಿಕ್ಕೆ ಆತನು ಮುಂದಾದ ಎಂಬುದನ್ನು ನೋಡ್ತೇವೆ. ಸೊ ಇಂಥ ಒಂದು ನಂಬಿಕೆ, ಇಂಥ ಒಂದು ನಿರೀಕ್ಷೆ, ಇಂಥ ಒಂದು ಭರವಸೆ ಅಬ್ರಹಾಮನ ಜೀವಿತದಲ್ಲಿ ಭಾಳ ದೃಢವಾಗಿತ್ತು ಪ್ರಿಯರೇ. ಮತ್ತು ಮುಂದೆ ಅಬ್ರಹಾಮನ ಜೀವಿತದ ಇನ್ನೊಂದು ಭಾಳ ಮುಖ್ಯ ಅಂಶವನ್ನು ನಾವು ನೋಡೋದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನ ನೋಡ್ರಿ. ಇಂಥ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಈ ಅಬ್ರಹಾಮನು ಮತ್ತು ಆತನ ಕುಟುಂಬ ತನ್ನ ಸ್ವಂತ ಊರಿನಿಂದ ಹೊರಟು ಬಂದಂಥ ಸಮಯದಲ್ಲಿ ಹಲವಾರು ಸವಾಲುಗಳನ್ನ ಎದುರಿಸಿದರು, ಪರಿಶೋಧನೆಗೆ ಒಳಗಾದರು, ಕಷ್ಟಗಳನ್ನ ಅನುಭವಿಸಿದರು, ಬರಗಾಲಗಳನ್ನು ಅವರು ಎದುರಿಸಬೇಕಾದಂಥ ಪರಿಸ್ಥಿತಿ ಅವರ ಜೀವಿತದಲ್ಲಿ ಬಂತು. ಸೊ ಆ ಎಲ್ಲ ಸಂದರ್ಭಗಳಲ್ಲಿಯೂ, ಎಲ್ಲ ಸಮಯದಲ್ಲಿಯೂ ಸಹ ಅವರೇನು ಮಾಡಿದರು? ಪರಿಶೋಧಿತರಾಗಿ ಜಯವನ್ನು ಗಳಿಸಿದರು. ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ, ಒಂದು ವೇಳೆ ಅವರು ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟು
ಅವರು ಹಿಂದೆ ಹೋಗಬೇಕೆಂಬುದಾಗಿ ಬಯಸಿದ್ದಿದ್ರೆ ಅವರಿಗೆ ಯಾವಾಗಲೂ ಅವಕಾಶ ಇತ್ತು. ತಮ್ಮ ಸ್ವದೇಶ ಸಿದ್ಧವಾಗಿತ್ತು, ತಂದೆ ಮನೆ ಇತ್ತು, ಸ್ವಂತ ಜನರಿದ್ದರು, ಅಣ್ಣ ತಮ್ಮಂದಿರು, ಬಂಧು ಬಳಗ ಎಲ್ಲವೂ ಸಹ ಇತ್ತು. ಆದರೆ ಅವ್ರಿಗೆ ಎಂದಿಗೂ ಸಹ ಆ ಒಂದು ಬಿಟ್ಟು ಬಂದಂಥ ದೇಶದ ಮೇಲೆ ಅವರಿಗೆ ಮನಸ್ಸಿರಲಿಲ್ಲ. ಆದರೆ ಅವರ ಮನಸ್ಸು ಎಲ್ಲಿತ್ತೆಂಬುದಾಗಿ ವಾಕ್ಯ ಹೇಳುತ್ತೆ, ಅವರು ಉತ್ತಮ ದೇಶವನ್ನು, ಪರಲೋಕವೆಂಬತಕ್ಕಂಥ ಉತ್ತಮ ದೇಶವನ್ನು ಹಾರೈಸುವವರಾಗಿದ್ದರು. ಅಂಥ ಒಂದು ಜನರಿಗೋಸ್ಕರವೇ ದೇವರು ಆ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ ಎಂಬುದ ವಾಕ್ಯ ಹೇಳೋದು. ಸೊ ಅಬ್ರಹಾಮನು ಇವತ್ತು ಸತ್ಯವೇದದಲ್ಲಿ ಯಾಕೆ ನಂಬಿಕೆಯ ಪುರುಷ, ಮಹಾಪುರುಷ ಎಂಬುದಾಗಿ ಕರೆಯಲ್ಪಡ್ತಾನೆ ಅಂತ ಹೇಳಿದರೆ, ಆ ಒಂದು ದೇಶದ ಮೇಲೆ ಅವನು ಕಣ್ಣಿಟ್ಟನು. ಆ ಒಂದು ದೇಶವನ್ನು ಗುರಿಯಾಗಿ ಇಟ್ಟುಕೊಂಡು ಆತನು ಈ ಲೋಕದಲ್ಲಿ ಜೀವಿತವನ್ನು ಮಾಡಿದನು. ಆತನ ಆಗಮನಕ್ಕೆ, ಸ್ವಾಮಿಯ ಬರೋಣಕ್ಕೆ ತನ್ನನ್ನು ತಾನು ನಂಬಿಕೆಯ ಮೂಲಕ ಸಿದ್ಧ ಮಾಡಿಕೊಂಡ ಎಂಬುದನ್ನು ನೋಡ್ತೇವೆ. ಆ ನಂಬಿಕೆ ಭಾಳ ಶ್ರೇಷ್ಠವಾಗಿತ್ತು. ಆ ನಂಬಿಕೆ ಆತನ ಪಾಲಿಗೆ ನೀತಿ ಎಂಬುದಾಗಿ ಎಣಿಸಲ್ಪಡ್ತು. ಸೊ ದೇವರ ನೀತಿ ಇಲ್ಲದೆ ನಾವು ಯಾರೂ ಸಹ ಪರಲೋಕವನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕ್ರೈಸ್ತರಾಗಿ ನಾವು ಆತನ ಬರೋಣದಲ್ಲಿ, ಆತನ ಮುಂದೆ ನಾವು ನಿಲ್ಲಬೇಕಂತ ಹೇಳಿದರೆ, ಆತನ ಬರೋಣದಲ್ಲಿ ನಾವು ಸಹ ಅಬ್ರಾಮ್ ರೀತಿಯಲ್ಲಿ ಪರಲೋಕವನ್ನು ಸೇರುವಂಥ ಒಂದು ನಿರೀಕ್ಷೆ, ಭರವಸೆ ನಮಗೆ ಇರೋದಾದರೆ ಪ್ರಿಯರೇ, ನಾವು ನಂಬಿಕೆಯನ್ನು ಹೊಂದಿರತಕ್ಕಂಥದ್ದು ಬಹಳ ಮುಖ್ಯ. ಈ ನಂಬಿಕೆ ಅನ್ನುವಂಥದ್ದು ಕೇವಲ ಬಾಯಿ ಮಾತಿನಿಂದ ತೋರ್ಪಡಿಸ್ತಕ್ಕಂಥದ್ದಲ್ಲ, ನಮ್ಮ ಕ್ರಿಯೆಗಳಿಂದ. ಹೇಗೆ ಅಬ್ರಾಮನು ತನ್ನ ಮಗನನ್ನು ಸಮರ್ಪಿಸುವುದಕ್ಕೂ ಸಹ ಆತನು ಹಿಂಜರಿಯದೆ ದೇವರಿಗೋಸ್ಕರ ಒಪ್ಪಿಸ್ಕೊಡ್ಬೇಕೆಂಬುದಾಗಿ ಆಲೋಚನೆ ಮಾಡಿದ್ನೋ, ಅಂಥ ಒಂದು ಕ್ರಿಯೆಯ ನಂಬಿಕೆ ನಮ್ಮ ಜೀವಿತಕ್ಕೆ ಬಹಳ ಅವಶ್ಯಕವಾಗಿದೆ ಪ್ರಿಯ. ನಾವು ಯಾವಾಗ ನಮ್ಮ ನಂಬಿಕೆಯನ್ನು ಕ್ರಿಯೆಗಳ ಮೂಲಕವಾಗಿ ನಾವು ದೇವರಿಗೆ ತೋರ್ಪಡಿಸ್ತೇವೋ, ಖಂಡಿತವಾಗಿ ನಾವು ತಿಳ್ಕೊಳ್ಬೇಕು, ನಾವು ದೇವರ ಬರೋಣಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ಒಂದು ವೇಳೆ ನಮ್ಮಲ್ಲಿ ಕ್ರಿಯೆ ಇಲ್ಲ, ನಂಬಿಕೆ ಇಲ್ಲ, ದೇವರ ಮಾತಿನ ಮೇಲೆ ನಮಗೆ ಭರವಸೆ ಇಲ್ಲ, ನಿರೀಕ್ಷೆ ಇಲ್ಲ, ದೇವರ ಮಾತನ್ನು ನಾವು ನಂಬ್ತಾ ಇಲ್ಲ, ಏನೋ ನಾಮಕಾವಸ್ಥೆಯ ಕ್ರೈಸ್ತರಾಗಿ ನಾವು ಜೀವಿಸ್ತಾ ಇದ್ದೀವಿ, ಇಂಥ ಒಂದು ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಇರೋದಾದರೆ ಕ್ರಿಸ್ತನ ಬರೋಣಕ್ಕೆ ನೀವು ಸಿದ್ಧರಾಗ್ತಾ ಇಲ್ಲ ಪ್ರಿಯರೇ. ನೀವಿನ್ನೂ ಸಿದ್ಧರಾಗಬೇಕು, ನೀವಿನ್ನೂ ಬದಲಾಗಬೇಕು, ನೀವಿನ್ನೂ ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು, ದೇವರ ಮಾತಿನ ಮೇಲೆ, ದೇವರ ವಾಕ್ಯದ ಮೇಲೆ ವಿಶ್ವಾಸವನ್ನು ನೀವು ತಂದುಕೊಳ್ಬೇಕು. ಆಗ ತಾನೇ ಆ ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗಲಿಕ್ಕೆ ಸಾಧ್ಯವಾಗುತ್ತೆ. ಸತ್ಯವೇದದಲ್ಲಿ ನಾವು ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನೋಡೋಣ. ಈ ವ್ಯಕ್ತಿ ಯಾವ ರೀತಿಯಾಗಿ ತನ್ನ ಒಂದು ಜೀವಿತದಲ್ಲಿ ಆತನು ದೇವರಿಗೋಸ್ಕರ ಸಿದ್ಧತೆಯನ್ನು ಮಾಡಿಕೊಂಡ. ನಮ್ಮ ಸತ್ಯವೇದದಲ್ಲಿ 2 ತಿಮೋತಿ 4ನೇ ಅಧ್ಯಾಯ 7 ಮತ್ತು 8ನೇ ವಚನ ಈ ರೀತಿಯಾಗಿ ಹೇಳುತ್ತೆ. 2 ತಿಮೋತಿ 4ನೇ ಅಧ್ಯಾಯ 7 ಮತ್ತು 8ನೇ ವಚನ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಸಹ ಕೊಡುವನು. ಇಲ್ಲಿ ಪೌಲನು ತನ್ನ ಜೀವಿತದಲ್ಲಿ ತಾನು ಓಡಿ ಮುಗಿಸಿರ್ತಕ್ಕಂಥ, ಕಡೆಗಾಣಿಸಿರ್ತಕ್ಕಂಥ ಓಟದ ಕುರಿತಾಗಿ ಹಾಗೂ ತಾನು ಮಾಡಿರ್ತಕ್ಕಂಥ ಶ್ರೇಷ್ಠ ಹೋರಾಟದ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಆತನ ಶ್ರೇಷ್ಠ ಹೋರಾಟ ಅಥವಾ ಆತನ ಜೀವಿತದಲ್ಲಿ ಬಂದಂಥ ಹೋರಾಟ ಯಾವ ರೀತಿಯ ಹೋರಾಟ, ಆತನ ಓಟ ಹೇಗಿತ್ತು, ಆತನ ಹೇಳ್ತಾನೆ, ಇದೆಲ್ಲವನ್ನು ನಾನು ಮುಗಿಸಿರೋದ್ರಿಂದ ಆತನ ಪ್ರತ್ಯಕ್ಷತೆಯ ದಿನದಲ್ಲಿ ನನಗೆ ಏನಿದೆ, ಒಂದು ದೊಡ್ಡ ಜಯಮಾಲೆ ನನಗೆ ಸಿದ್ಧವಾಗಿದೆ, ಆತ ನನಗೆ ಬಹುಮಾನವನ್ನು ಕೊಡಲಿಕ್ಕಿದ್ದಾನೆ. ಭಾಳ ದೃಢವಾಗಿ ಪೌಲ ಈ ಮಾತನ್ನು ಹೇಳ್ತಾ ಇದ್ದಾನೆ ಪ್ರಿಯರೇ. ಇವತ್ತು ಈ ಪೌಲನ ಓಟ ಅಥವಾ ಪೌಲನ ಹೋರಾಟವನ್ನು ನಾವು ಒಂದು ಸ್ವಲ್ಪ ಹೊತ್ತು ನಾವು ಗಮನಿಸೋದಾದರೆ, ನಿಜವಾಗಿಯೂ ಆತನ ಜೀವಿತದ ಹಿನ್ನೆಲೆ ಏನು, ಯಾವ ಹಿನ್ನೆಲೆಯಿಂದ ಆತನು ಸ್ವಾಮಿಯ ಬಳಿಗೆ ಬಂದ ನಂತರ ಆತನ ಜೀವಿತ ಯಾವ ದಿಕ್ಕಿನಲ್ಲಿ ಅದು ಸಾಗಲಿಕ್ಕೆ ಪ್ರಾರಂಭವಾಯಿತು. ನಮ್ಮ ಸತ್ಯವೇದವನ್ನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನಕ್ಕೆ ನಾವು ನೋಡೋದಾದರೆ, ಹಿಂದೆ ನಾನು ಯಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದ್ದೆಂದು ನೀವು ಕೇಳಿದ್ದೀರಷ್ಟೇ, ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೆನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯರಾದ ಅನೇಕರಿಗಿಂತ ಯಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೆನು. ಇಲ್ಲಿ ಪೌಲ ತನ್ನ ಜೀವಿತದ ಬಗ್ಗೆ ತಾನೇ ಸ್ವಂತ ಸಾಕ್ಷಿಯನ್ನು ಆತನು ಕೊಟ್ಕೊಳ್ತಾ ಇದ್ದಾನೆ. ಏನು ಹೇಳ್ತಾನೆ, ನಾನು ನನ್ನ ಸ್ವಂತ ಮತದಲ್ಲಿ, ಸಂಪ್ರದಾಯದಲ್ಲಿ ನನ್ನ ಮತಾಭಿಯ ಒಂದು ಸ್ವಭಾವ ನನ್ನಲ್ಲಿತ್ತು. ಅವನು ಹೇಳ್ತಾನೆ, ದೇವರ ಸಭೆಯನ್ನು ಅತ್ಯಂತ ಕೆಟ್ಟದಾಗಿ ಹಿಂಸೆ ಪಡಿಸಿ ಹಾಳು ಮಾಡಿದಂಥವನು ನಾನು.
ಸೊ ಇಂಥ ಒಂದು ಹಿನ್ನೆಲೆಯಿಂದ ಬಂದಂಥ ಪೌಲ ಎಷ್ಟರ ಮಟ್ಟಿಗೆ ಅವನು ದೇವರ ಒಂದು ದಾರಿಯಲ್ಲಿ ಮಾರ್ಗದಲ್ಲಿ ಆತನು ನಡೀತಾ ಹೋಗ್ತಾನೆ ಅಂತ ಹೇಳಿದರೆ, ಕೊನೆಯದಾಗಿ ತನ್ನ ಜೀವಿತವನ್ನು ಸಹ ಆತನು ಲೆಕ್ಕಿಸದೆ ತನ್ನ ಜೀವಿತವನ್ನು ಆತನು ದೇವರಿಗೋಸ್ಕರ ಸಮರ್ಪಿಸುವ ಮಟ್ಟಕ್ಕೆ ಆತನು ಹೋಗ್ತಾನೆ. ಈತನ ಪ್ರಯಾಸ ಅಥವಾ ಈತನ ಕಷ್ಟ, ಈತನ ಹೋರಾಟ ಎಷ್ಟರ ಮಟ್ಟಿಗಿತ್ತು ಅಂತ ನಾವು ನೋಡೋದಾದರೆ 2 ಕೊರಿಂಥ 11ನೇ ಅಧ್ಯಾಯ 23ನೇ ವಚನ ನೋಡ್ರಿ. ಅವರು ಕ್ರಿಸ್ತನ ಸೇವಕರೋ, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ನಾನು ಪ್ರಯಾಸಪಟ್ಟಿದ್ದೇನೆ. ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಬಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡನು. 5 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಗಿತು. 1 ರಾತ್ರಿ ಹಗಲು ಆ ಸಮುದ್ರದಲ್ಲಿ ನಾನು ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಸಗಳನ್ನು ನಾನು ಮಾಡಿದ್ದೇನೆಂಬುದಾಗಿ. ಸೊ ಪೌಲನು ಅಂಥ ಕ್ರೈಸ್ತರನ್ನು ಹಿಂಸೆಪಡಿಸುವಂಥ, ಕ್ರೈಸ್ತರ ಸಭೆಗಳನ್ನು ಹಾಳು ಮಾಡುವಂಥ ಹಿನ್ನೆಲೆಯಿಂದ ಬಂದು ಈತನು ಎಷ್ಟರ ಮಟ್ಟಿಗೆ ದೇವರಿಗೋಸ್ಕರ ಜೀವಿಸ್ತಾನೆ ಅಂತ ನೋಡೋದಾದರೆ ಪ್ರಿಯರೇ, ತನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ಆತನು ಕ್ರಿಸ್ತನಿಗೆ ಸಮರ್ಪಿಸಿ ಅನೇಕ ಪ್ರಯಾಸಗಳನ್ನ ಪಡ್ತಾನೆ. ಇವತ್ತು ಕ್ರೈಸ್ತರೆಂಬುದಾಗಿ ಹೇಳ್ಕೊಳ್ತಕ್ಕಂಥ ಯಾವ ವ್ಯಕ್ತಿಯೂ ಸಹ ಇಷ್ಟು ಶ್ರಮಗಳನ್ನು ದೇವರಿಗೋಸ್ಕರ, ಇಷ್ಟು ಪರಿಶ್ರಮವನ್ನು ದೇವರಿಗೋಸ್ಕರ ಇಂಥ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲ ಪ್ರಿಯರೇ. ಸೊ ಅಂಥ ಒಂದು ಹೋರಾಟ, ಅಂಥ ಒಂದು ಶ್ರಮ ಪ್ರಯಾಸ ಪೌಲನ ಜೀವಿತದಲ್ಲಿ ಇತ್ತು ಅಂತ ನೋಡ್ತೇವೆ. ದೇವರಿಗೋಸ್ಕರ ಎಷ್ಟೋ ಕಷ್ಟಗಳನ್ನ ಪಡ್ತಾನೆ, ಚಡಿ ಏಟುಗಳನ್ನ ತಿಂತಾನೆ, ದೇಶಾಧಿಪತಿಗಳ ಮುಂದೆ ನ್ಯಾಯಸ್ಥಾನಗಳಲ್ಲಿ ನಿಲ್ಲಬೇಕಂತ ಪರಿಸ್ಥಿತಿ ಆತನಿಗೆ ಬರ್ತದೆ. ಸೆರೆಮನೆಗಳಲ್ಲಿ ಆತನ ಬೀಳ್ತಾನೆ, ಪೆಟ್ಟುಗಳನ್ನು ತಿಂತಾನೆ, ಮರಣದ ಹಾಸಿಗೆಗಳಿಂದ, ಮರಣದ ದವಡೆಗಳಿಂದ ಆತನು ತಪ್ಪಿಸ್ಕೊಳ್ತಾನೆ. ಸೊ ಎಷ್ಟು ಕಷ್ಟಗಳನ್ನ ಆತನು ಪಟ್ಟು ಮುಂದೆ ಆತನು ಬಹಳ ದೃಢವಾಗಿ, ಬಹಳ ಸ್ಥಿರವಾಗಿ ಆತನು ಮಾತಾಡ್ತಾನೆ. ಹೌದು, ನನ್ನ ಓಟವನ್ನು ನಾನು ಮುಗಿಸಿದ್ದೇನೆ, ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೇನೆ, ದೇವರು ಜೀವದ ಜಯಮಾಲೆಯನ್ನು ನನಗೆ ಕೊಡ್ತಾನೆ ಎಂಬುದಾಗಿ ಭಾಳ ಭರವಸೆಯಿಂದ ಆತನು ಹೇಳ್ತಾನೆ ಪ್ರೇರಣೆ. ಇದು ದೇವ ಮಕ್ಕಳ ಒಂದು ಸಿದ್ಧತೆ, ಇದು ದೇವ ಜನರ ತಯಾರಿ ಎಂಬುದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ದೇವರ ಮಕ್ಕಳಾಗಿ, ದೇವ ಜನರಾಗಿ ನಾವು ಇಂಥ ಒಂದು ತಯಾರಿಗೆ, ಇಂಥ ಒಂದು ಸಿದ್ಧತೆಗೆ ನಾವು ಒಳಗಾಗಬೇಕು. ನಾವು ಕೇವಲ ನಾಮಕಾವಸ್ಥೆಯ ಕ್ರೈಸ್ತರಾಗಿ ಬಹಳ ಒಂದು ರೀತಿ ಅಚ್ಚುಕಟ್ಟಾಗಿ, ಅನುಕೂಲಕರವಾಗಿ, ಯಾವುದೇ ನೋವುಗಳಿಲ್ಲದೆ, ಯಾವುದೇ ಕಷ್ಟಗಳಿಲ್ಲದೆ, ಯಾವುದೇ ಪ್ರಯಾಸಗಳಿಲ್ಲದೆ ನಾವು ತುಂಬ ಚೆನ್ನಾಗಿ ಜೀವನ ಮಾಡಬೇಕಂತ ನಾವು ಬಯಸೋದಾದರೆ ಅದು ನಿಜವಾಗಿಯೂ ಸಿದ್ಧತೆ ಅಲ್ಲ ಪ್ರಿಯರೇ. ದೇವರಿಗೋಸ್ಕರ ಸಿದ್ಧತೆ ಅಂತ ಹೇಳುವಾಗ ಕಷ್ಟಗಳನ್ನ ಅನುಭವಿಸಬೇಕು, ಹಿಂಸೆಗಳ ಮಧ್ಯದಲ್ಲಿ ನಾವು ಹಾದು ಹೋಗಬೇಕು, ದೇವರಿಗೋಸ್ಕರ ಪ್ರಯಾಸಗಳನ್ನ ಪಡಬೇಕು, ದೇವರಿಗೋಸ್ಕರ ಹೋರಾಟಗಳನ್ನ ನಾವು ಮಾಡಬೇಕಾಗುತ್ತೆ. ಶ್ರೇಷ್ಠ ಹೋರಾಟವನ್ನು ಪೌಲನು ಮಾಡಿದ್ದಾನೆ. ಶ್ರೇಷ್ಠ ನಂಬಿಕೆಯಲ್ಲಿ ಅಬ್ರಹಾಮನು ಜೀವಿಸಿದ್ದಾನೆ. ಶ್ರೇಷ್ಠ ಭರವಸೆಯನ್ನು ಅಬ್ರಹಾಮನು ನಮಗೆ ತೋರ್ಪಡಿಸಿದ್ದಾನೆ. ಶ್ರೇಷ್ಠ ಪರಿಶೋಧನೆಗಳಿಗೆ ಆತನು ಗುರಿಯಾದಂಥ ಸಮಯದಲ್ಲಿ ಆತನು ಜಯವನ್ನು ಗಳಿಸಿದ್ದಾನೆ. ಇವತ್ತು ನಮ್ಮ ಒಂದು ಜೀವಿತದಲ್ಲಿ ಎಂಥ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ, ಎಂಥ ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೇವೆ, ಎಷ್ಟು ಪ್ರಯಾಸಗಳನ್ನ ಕ್ರಿಸ್ತನಿಗೋಸ್ಕರ ನಾವು ಅನುಭವಿಸ್ತಾ ಇದ್ದೇವೆ. ಶ್ರೇಷ್ಠ ಹೋರಾಟಗಳನ್ನ ಆತನು ಮಾಡಿ ಒಂದು ಭರವಸೆಯ ಮಾತುಗಳನ್ನ ಆತನು ಹೇಳುವಾಗ ಇವತ್ತು ಈ ಒಂದು ಭಕ್ತರ ಜೀವಿತ ನಮಗೆ ಉತ್ತೇಜನಕಾರಿಯಾಗಬೇಕು, ನಮಗೆ ಇದು ಪ್ರೇರಣೆಯನ್ನು ಕೊಡಬೇಕು ಪ್ರಿಯರೇ. ಇವರ ರೀತಿಯಲ್ಲಿ ನಾವು ಸಹ, ಓ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡ್ಕೋ ಎಂಬುದಾಗಿ ಹೇಳುವಾಗ ಇಂಥ ಒಂದು ಸಿದ್ಧತೆ, ಯಾವುದೇ ಪರೀಕ್ಷೆಗಳು ಬರಲಿ, ಸವಾಲುಗಳು ಬರಲಿ, ಕಷ್ಟಗಳು ಬರಲಿ, ಪ್ರಯಾಸಗಳು ಬರಲಿ, ಹೋರಾಟಗಳು ಬರಲಿ, ಅವುಗಳ ಮಧ್ಯದಲ್ಲಿ ನಾನು ದೇವರಿಗೋಸ್ಕರ ಜೀವಿಸ್ತೇನೆ. ಖಂಡಿತವಾಗಿ ದೇವರು 2ನೇ ಸಾರಿ ಬರುವಾಗ ಆ ಜೀವವೆಂಬ ಜಯಮಾಲೆಯನ್ನು ನನಗೆ ಕೊಡ್ತಾನೆ ಅಂತಕ್ಕಂಥ ಆ ಭರವಸೆ ನಮ್ಮ ಜೀವಿತಕ್ಕೆ ಇರೋದಾದರೆ, ಅಂಥ ಒಂದು ನಿರ್ಧಾರದಲ್ಲಿ ನೀವು ಜೀವಿಸೋದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.